ಶ್ರೀ ಗುರು ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ 14ನೇ ವರ್ಷದ ಸಾಮಾನ್ಯ ಸಭೆ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಮೊದಲಿಗೆ ಕುಮಾರಿ ಅಮೂಲ್ಯ ಮತ್ತು ಗೌರಿ ಪುಟಾಣಿಗಳಿಂದ ಪ್ರಾರ್ಥನೆ ಗೀತೆ ನೆರವೇರಿತು. ನಂತರ ವೇದಿಕೆಯ ಮೇಲಿರುವ ಗಣ್ಯರಿಂದ ಬಸವಣ್ಣನ ಭಾವಚಿತ್ರಕ್ಕೆ ಪೂಜೆ ಮಾಡಿ ಆರತಿ ಮಾಡಿ ಪುಷ್ಪ ಸಮರ್ಪಣೆ ಮಾಡಲಾಯಿತು. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ ಶ್ರೀ ಶರಣಬಸಪ್ಪ ಪಪ್ಪ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ನೀಲಕಂಠಪ್ಪ ಪಾಟೀಲ್ ಅವರು ವೇದಿಕೆಯ ಮೇಲಿರುವ ಗಣ್ಯರಿಗೆ ಸ್ವಾಗತ ಕೋರಿದರು. ಜನಸೇವೆ ಮಾಡುತ್ತಾ ಬಂದಿದ್ದಾರೆ. ಹಾಗೂ ಶಿವಕುಮಾರ್ ಎಸ್ ಅವರು ಯಾವುದೇ ಕೆಲಸ ಇದ್ದರೂ ಉಪಾಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ಒಂದು ಹಾಗೆ ನಾವು ಸಂಪೂರ್ಣವಾಗಿ ಕೆಲಸ ಮಾಡ್ತೀವಿ. ಪ್ರತಿದಿನ 2 ಗಂಟೆ ಸೊಸೈಟಿಗೆ ಬಂದು ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಏನನ್ನೋದು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಯಾವುದೋ ಗೌರವಧನ ಇವತ್ತು ತನಕ ತಗೊಂಡಿಲ್ಲ. ನಾವು ಎಷ್ಟೋ ಸರಿ ಹೇಳಿದ್ದೇವೆ, ಗೌರವಧನ ತುಂಬ ಇಷ್ಟ ಸೇವಾ ಮಾಡೋದು ಅವರು ಕೂಡ ಸ್ವಾಗತ ಕೊಡ್ತೇವೆ. ಇದೇ ಸಂದರ್ಭದಲ್ಲಿ ಮರಣ ಹೊಂದಿದ ಸದಸ್ಯರು, ಗಡಿನಾಡ ಯೋಧರು, ರೈತರನ್ನು ಸ್ಮರಿಸಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಲಾಯಿತು. ನಂತರ ವೇದಿಕೆಯ ಮೇಲಿರುವ ಗಣ್ಯರಿಗೆ ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ ಶ್ರೀ ಶರಣಬಸಪ್ಪ ಪಪ್ಪ ಅವರು ಮಾತನಾಡಿದರು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮೊದಲಾಗಿ ನಾನು ಧನ್ಯವಾದ ತಿಳಿಸುತ್ತೇನೆ. ಸೌಹಾರ್ದ ಅಂದರೆ ತಮ್ಮೆಲ್ಲ ತಿಳಿದವಾಗೆ ಒಳ್ಳೆಯತನ, ಒಂದು ಒಳ್ಳೆಯ ವಿಚಾರ ಇರುವಂಥವರೇ ಈ ಒಂದು ಸಂಘ ಕಟ್ಕೋಬಹುದು. ಸೌಹಾರ್ದ ಪತ್ತಿನ ಸಂಘ ಇದರ ಅರ್ಥ ಏನಂದರೆ ನಾವು ಒಂದು ಸೌಹಾರ್ದತೆಯಿಂದ ಒಳ್ಳೆಯತನದಿಂದ ನಾವೆಲ್ಲರೂ ಕೆಳಗಿದ್ದವರಿಗೆ ಮೇಲೆ ತಕ್ಕಂಥ ಕೆಲಸ ಇದು. ಯಾಕಂದರೆ ನಾವು ಒಬ್ಬರೇ ಏನಾದರೂ ಮಾಡಬೇಕಂದ್ರೆ ನಮ್ಮಲ್ಲಿ ಇವತ್ತಿನ ದಿವಸ ದುಡ್ಡಿನ ಸಮಸ್ಯೆ ಇರ್ಬೋದು. ಇವತ್ತು ಸಣ್ಣ ಒಂದು ದುಡ್ಡು ನಾವು 1,000 ಸೇರ್ ರೂಪಾಯಿ ಹಾಕಿ ದಿವಸ 25,000 50,000 ರೂಪಾಯಿ ಲಕ್ಷದಿಂದ ಕೂಡ ಈ ಒಂದು ಸೌಹಾರ್ದ ಪತ್ತಿನ ಸಂಘದಿಂದ ನಾವು ಲೋನ್ ತಗೊಂಡು ಅದಕ್ಕೆ ಮರುಪಾವತಿ ಮಾಡಿ ನಮ್ದೆಲ್ಲ ಬಿಸ್ನೆಸ್ಗಳು ಮಾಡಿಕೊಂಡು ಇವತ್ತಿನ ದಿವಸ ಸಮಾಜದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇಂಥ ಒಂದು ಸೌಹಾರ್ದತೆ ಮತ್ತು ಒಳ್ಳೆತನ ಇವತ್ತು ಜಗತ್ತಿನಲ್ಲಿ ನಡೆದಿದೆ. ಈ ಒಂದು ಸೌಹಾರ್ದತೆಯ ಮುಖ್ಯ ಈ ಒಂದು ಪತ್ತಿನ ಸಾಗರ ಮುಖ್ಯ ಕಾರಣೀಭೂತರಾದಂಥ ಕೃಷ್ಣಪ್ಪ ಗೋವಾಳ್ ಅವರು ಸುಮಾರು 10 ವರ್ಷ ಈ ಒಂದು ಸಂಸ್ಥೆ ಹುಟ್ಟುಹಾಕಿ ಅವರು ಇದಕ್ಕೊಂದು ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ರು. ಅದ ನಂತರ ಈಗ 4 ವರ್ಷ ನಮ್ಮ ರಮೇಶ್ ಪಾಟೀಲ್ ಅಣ್ಣವರು ಬಹಳ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು
ನಂತರ SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಸೌಹಾರ್ದ ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರಾದ ರಮೇಶ್ S. ಪಾಟೀಲ್ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು, ಮಕ್ಕಳು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ರಾಜಶೇಖರ್ ಪಾಟೀಲ್ ಬೆಡಸೂರು, ಶ್ರೀ ಗುರು ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕಿನ ನಾನು ಡೈರೆಕ್ಟರ್ ಇದ್ದೀನಿ. ಇದು ಅಧ್ಯಕ್ಷ ರಮೇಶ್ ಪಾಟೀಲ್ ಆನಂದ್ ಫುಡ್ ಸ್ಟುಡಿಯೋದವ್ರು ಇದ್ದಾರೆ. ಇದು ನಾವು 14 ವರ್ಷದಿಂದ ಕಂಟಿನ್ಯೂ ಮಾಡ್ಕೋತ ಹೊಂಟಿದ್ದೀವಿ. ಈ ಕೋಆಪರೇಟಿವಿಂದ ಭಾಳ ಮಂದಿಗೆ ಉಪಯೋಗ ಆಗ್ಲತ್ತದ, ರೈತರಿಗೆ ಭಾಳ ಉಪಯೋಗ ಆಗ್ತದೆ. ನಾವು ಭಾಳ ಕಡಿಮೆ ಬಡ್ಡಿದಾಗ ಕೊಟ್ಟು ಎಲ್ಲರಿಗೆ ಸಹಕಾರ ಮಾಡ್ತಾಯಿದ್ದೀವಿ. ಹೀಗಾಗಿ ಎಲ್ಲ ಮೆಂಬರ್ಶಿಪ್ ಈಗ ನಮ್ಮಲ್ಲಿ ಒಂದು 1000 ಮೆಂಬರ್ಶಿಪ್ ಆಗ್ಯಾವ. ಹೀಗಾಗಿ ಇದು 14ನೇ ವರ್ಷದ್ದು ಆ್ಯನಿವರ್ಸರಿ ಮಾಡ್ತಾಯಿದ್ದೀವಿ ನಗರ ಸ್ಕೂಲ್ನಾಗ. ಹೀಗಾಗಿ ಭಾಳ ಸಂವಾದತೆ ಭಾಳ ಚಲೋ ನಡೆದಂತ ಹೇಳಕ್ಕೆ ನಾನು ಬಯಸ್ತೀನಿ. ಇದು ಶ್ರೀ ಗುರು ಸೌಹಾರ್ದ ಪತ್ತಿನ ಸಹಕಾರಿ ಇದು 14ನೇ ವಾರ್ಷಿಕ ಉತ್ಸವ. ಮತ್ತು ನಾವು ಆಲ್ರೆಡಿ ನಮ್ಮದು ಅಧ್ಯಕ್ಷರಾದಂಥ ರಮೇಶ್ ಪಾಟೀಲ್ ಸರ್ ಈಗ ಆಲ್ರೆಡಿ ಅವರು ಈಗ ಪೈಲೇ ಹಿಡಿದು ಡೈರೆಕ್ಟ್ರ್ ಇದ್ದರು, ಆಮೇಲೆ ಈಗ ಅಧ್ಯಕ್ಷರಾದರು. ಹೆಂಗಾರ ಅಂದರೆ ನಮ್ಮ ಸೊಸೈಟಿದಾಗ ಬಂದು ಅವರೇ ಚಾ ಕುಡಿಸ್ಕೋತಾರೆ ಎಲ್ಲರಿಗೂ, ಡೈರೆಕ್ಟ್ರಿಗೆ ಬಂದಂಥ ಗ್ರಾಹಕರಿಗೆ. ಭಾಳ ಒಳ್ಳೆಯ ಮನೋಭಾವ, ಒಂದು ಉದ್ಯಮದಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಅವರು ಏನಂದರೆ ನಮ್ಮ ಸೊಸೈಟಿ ಮುಂದೆ ಬರಬೇಕು, ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗ್ಬೇಕಂತಕ್ಕಂಥದ್ದು ಅವ್ರದ್ದು ಆಸೆ ಅದ. ನಾವು ಅವರಂಗೆ ಅವ್ರು ಸರಿ ನಾವು ಹೋಗ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಅಂದ್ರೂ ಇನ್ನೂ ಸದಸ್ಯರು ಹೆಚ್ಚಾಗಬೇಕು, ಸಹಕಾರ ಮಾಡಬೇಕು. ನಾವು ಅವರಿಗೆ ಇನ್ನೂ ಮುಂದೆ ಸಾಧ್ಯ ಆದಷ್ಟು ನಾವು ಸೇವೆ ಮಾಡ್ಬೇಕಂಥೇಳಿ ಹೇಳ್ತಾ ಬಂದಿದ್ದೆ. ಅಷ್ಟೇ ನಾನು ಹೇಳ್ತೀನಿ. ನೀಲಕಂಠರಾವ್ ಪಾಟೀಲ್.